ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಒಂದು ಪ್ರಸಿದ್ಧವಾದ ಸಿಹಿ ಮೊಹನ್ಥಾಲ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಗುಜರಾತಿನ ಟ್ರೆಡಿಷ್ನಲ್ ಸ್ವೀಟ್. ಸ್ವಲ್ಪ ನಮ್ಮ ಮೈಸೂರು ಪಾಕ್ ಥರ ಹೋಲಿಸಿದ್ರು ಇದನ್ನು ಮಾಡುವ ಕ್ರಮ ಹಾಗೆ ರುಚಿಯಲ್ಲಿ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಫಸ್ಟು ನೋಡ್ಕೊಳ್ಳೋಣ. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಅರ್ಧ ಅಳತೆಯಷ್ಟು ತುಪ್ಪ, ಅದನ್ನು ಮತ್ತೆ 2 ಭಾಗ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ಪನ್ನು ಕಾಲು ಕಪ್ ಇಟ್ಕೊಂಡಿದ್ದೀನಿ. ಅದೇನಕ್ಕೆ ಅಂತ ಮತ್ತೆ ಹೇಳ್ತೀನಿ. ಹಾಗೆ ಸಕ್ಕರೆ ಅರ್ಧ ಕಪ್, 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು. 3/4 ಕಪ್ ಕೂಡ ಬಳಸ್ಬೋದು. ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಪಿಸ್ತಾ ಡೆಕೋರೇಷನ್ಗೆ, ಮತ್ತು ಸ್ವಲ್ಪ ಹಾಲು, 1-2 ಟೇಬಲ್ ಚಮಚ, ಮತ್ತು ಕೇಸರಿ ದಳ, ಏಲಕ್ಕಿ. ಸೊ ಇದಿಷ್ಟು ನಾವು ಇದಕ್ಕೆ ಬಳಸ್ತಾ ಇರೋದು. ಅಷ್ಟು ಸಕ್ಕರೆಗೆ, ಅರ್ಧ ಕಪ್ ಸಕ್ಕರೆಗೆ ಪಾಕ ಮಾಡ್ಕೊಳ್ಬೇಕು. ಆ ಪಾಕಕ್ಕೆ ಅದರ ಅರ್ಧದಷ್ಟು, ಸಕ್ಕರೆ ಎಷ್ಟು ತೊಗೊಂಡಿದ್ದೀವೋ ಅದರ ಅರ್ಧ ಕ್ವಾಂಟಿಟಿಯಷ್ಟು ನೀರು ಇಟ್ಕೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು ನಾನಿಲ್ಲಿ ಗ್ರಾಮಲ್ಲಿ ತೋರಿಸ್ತಾ ಇದ್ದೀನಿ. 100 ಗ್ರಾಮ್ಸ್ ಇದೆ ಇದು. ಆ ಕಪ್ ಅಳತೆ ತೂಕ ಬಿಟ್ಬಿಟ್ಟು, ಯಾಕಂದರೆ ಕೆಲವರು ಗ್ರಾಮಲ್ಲಿ ಎಷ್ಟು ಅಂತ ಕೇಳ್ತಾರೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈ ಕಡಲೆ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅರ್ಧ ಕಪ್ ತುಪ್ಪದಲ್ಲಿ 1/4 ಕಪ್ ತುಪ್ಪ ಹಾಕ್ಕೊಂಡು ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1/4 ಕಪ್ ಹಾಗೆ ಎತ್ತಿಟ್ಕೊಳ್ಳೋಣ. ಅದು ನೆಕ್ಸ್ಟ್ ಫ್ರೈ ಮಾಡೋದಕ್ಕೆ ಬೇಕು. ಈ ಥರ ತುಂಬ ಅದನ್ನು ನಾವು ಫೋರ್ಸ್ ಹಾಕಿ ರಬ್ ಮಾಡಬಾರ್ದು. ಲೈಟಾಗಿ ಈ ಥರ ನಾವು ಅದನ್ನು ಚೆನ್ನಾಗಿ ಎಲ್ಲ ಕಣಗಳಿಗೂ ಆ ತುಪ್ಪ ಮಿಕ್ಸ್ ಆಗೋ ಥರ ನಾವು ಕೈಯಲ್ಲೇ ಮಾಡಬೇಕು. ಈ ಥರ ಸುಮಾರು ಒಂದು 2-3 ನಿಮಿಷ ನಾವು ಈ ಥರ ಮಾಡಿದ್ಮೇಲೆ ನೋಡಿ, ಇವಾಗ ಹಾಲು 1 ಚಮಚ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಸ್ಟ್ ಮಿಕ್ಸ್ ಆಗೋದಕ್ಕೆ. ತುಂಬ ಹಾಕಿ ಪೇಸ್ಟ್ ಆಗೋದಷ್ಟು ಹಾಕ್ಕೋಬಾರ್ದು. ಸ್ವಲ್ಪ ಹಾಕ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಈ ಥರ ವರ್ಕ್ ಮಾಡಬೇಕು. ಇದು ಪ್ರೊಸೀಜರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಸೂಕ್ಷ್ಮವಾಗಿ ಗಮನಿಸಿ ನಾವು ಇದನ್ನು ಮಾಡಬೇಕು. ಎಲ್ಲ ಬರ್ಫಿ ಮಾಡೋ ಥರ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನು ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟಾದಮೇಲೆ ಅದು ಸ್ವಲ್ಪ ಡ್ರೈ ಆಗಿರುತ್ತೆ, ಆ ಮಾಯಿಶ್ಚರ್ ಎಲ್ಲ ಹೋಗಿಬಿಟ್ಟು. ಇವಾಗ ನಾವು ಇದನ್ನು ಏನು ಮಾಡಬೇಕಂದ್ರೆ ಜರಡಿ ಇಟ್ಕೊಬೇಕು. ಯಾಕಂದರೆ ನಮಗೆ ಅದರಲ್ಲಿ ಯಾವುದೇ ಉಂಡೆಗಳು ಇರಬಾರ್ದು, ಮತ್ತು ಫೈನಾಗಿ ಸಿಗಬೇಕು ನಮಗೆ ಕಡಲೆ ಹಿಟ್ಟು. ಅದಕ್ಕೋಸ್ಕರ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ, ಹಾಗಾಗಿ ಕೈಯಿಂದನೇ ಮಾಡ್ತಾಯಿದ್ದೀನಿ. ನಿಮ್ಗೆ ಸ್ವಲ್ಪ ಡ್ರೈ ಆಗಿತ್ತು ಅಂದರೆ ನಿಮ್ಮ ಸ್ಪೂನಲ್ಲಿ ಬರುತ್ತೆ. ಸ್ವಲ್ಪ ಇದು ಮಾಯಿಶ್ಚರ್ ಇರೋದ್ರಿಂದ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕೈಯಲ್ಲೇ ಚೆನ್ನಾಗಿ ಬರ್ತಾಯಿದೆ. ಇವಾಗ ನೋಡಿ, ಕಂಪ್ಲೀಟಾಗಿ ಆಗೋಗಿದೆ ಇವಾಗಿದು. ಸೊ ಅದ್ರ ಕೆಳಗಡೆ ಕೂಡ ಸುಮಾರು ಅಂಟ್ಕೊಂಡಿರುತ್ತೆ, ಅದನ್ನೆಲ್ಲ ತೆಗೆದ್ರೆ ಇವಾಗ ಸ್ವಲ್ಪನೂ ಉಂಡೆ ಅಥವಾ ಗಂಟು ಏನೂ ಇಲ್ಲದೇ ತರಿಯಾಗಿ ಕಾಣ್ತಾ ಇದೆ ಅಲ್ವಾ? ಇದೇ ಪರ್ಫೆಕ್ಟು, ಹೀಗೆ ಇರಬೇಕಿದು. ಇದಾದಮೇಲೆ ಇವಾಗ ನಾವೇನು ಮಾಡಬೇಕಂದ್ರೆ, ನಾನು ಒಂದು ಟ್ರೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾಮೂಲಿ ಯಾವುದೇ ಟ್ರೇನ ನೀವು ಗ್ರೀಸ್ ಮಾಡಿ ತುಪ್ಪದಿಂದ ಇಟ್ಕೋಬೋದು. ಇಲ್ಲ ನಿಮ್ಮ ಹತ್ರ ಏನಾದರೂ ಬೇಕಿಂಗ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಇದ್ದರೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಹಾಕಿದ್ಮೇಲೆ ನಮಗೆ ಆ ಬರ್ಫಿ ಸೆಟ್ ಆದಮೇಲೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಇವಾಗ ಉಳಿದಿರೋ 1/4 ಕಪ್ ತುಪ್ಪ ಇದೆಯಲ್ಲ, ಅದನ್ನು ನಾನೊಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಏನು ಮಾಡಬೇಕಂದ್ರೆ, ನಾವು ಈ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಇದರಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸೊ ಇವಾಗ ಉಳಿದಿರೋ ತುಪ್ಪ ಅಷ್ಟು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕಡಲೆ ಹಿಟ್ಟನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿರಲಿ, ಕಂಪ್ಲೀಟು ಮಿಕ್ಸ್ ಮಾಡ್ಕೊಬೇಕು. ಇವಾಗ 2 ಕ್ರೂಷಿಯಲ್ ಸ್ಟೆಪ್ ಇದೆ ಇದರಲ್ಲಿ. ಇವಾಗ ಕಡಲೆ ಹಿಟ್ಟು ಹುರಿಯೋದೊಂದು, ನೆಕ್ಸ್ಟ್ ಫೈನಲಿ ಸಕ್ಕರೆ ಪಾಕ. ಸೊ ಅದು 2 ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು, ಮಿಸ್ ಆದರೆ ಹಾಳಾಗುತ್ತೆ. ಹಾಗಾಗಿ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಿದನ್ನು. ಇವಾಗ ಇದೇನಾಗ್ತಾ ಇದೆ ಅಂದರೆ, ನೊರೆ ಬರ್ತಾ ಇದೆ, ಕಲರ್ ಚೇಂಜ್ ಆಗಬೇಕು, ಒಂದು ಸ್ವಲ್ಪ ಬ್ರೌನಿಷ್ ಬರಬೇಕಿದು. ಈಗ ಲೈಟ್ ಯೆಲ್ಲೋನೇ ಇದೆ. ಸ್ವಲ್ಪ ಹೊತ್ತು ನಾವು ಕಡಿಮೆ ಊರಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಈಗ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನಾನಿಲ್ಲಿ 100 ಗ್ರಾಮ್ ಅಳತೆ ತೊಗೊಂಡು ಮಾಡಿದ್ದೀನಲ್ವ, ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು 200 ಗ್ರಾಮಲ್ಲಿ ಮಾಡಿ. ಯಾಕಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡೋದು ಸ್ವಲ್ಪ ಕಷ್ಟ, ಇದು ನನಗನ್ಸಿದ್ದು. ನೆಕ್ಸ್ಟ್ ಇವಾಗ ಸಕ್ಕರೆ ಪಾಕ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅದು ಮುಳುಗೋಷ್ಟು ನೀರು ಅಷ್ಟೇ. ಇಲ್ಲೇನಂದರೆ ಸಕ್ಕರೆ ಪಾಕ ಕೂಡ ನಮಗೆ 2 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು ಅಂತಾರೆ, ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಬೇಕು. ಸಕ್ಕರೆ ಕರಗಿದ ಮೇಲೆ ನಾನು ಇದಕ್ಕೆ ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಏಲಕ್ಕಿ ಪುಡಿ, ಇದೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದರೆ
ನೋಡ್ತಾ ಇರಬೇಕು, ಗೊತ್ತಾಗುತ್ತೆ ನಿಮಗೆ. ತುಂಬ ಜನ 2 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂತ ಕೇಳ್ತಾರೆ. ಇವಾಗ ತೋರಿಸ್ತಾ ಇರೋದು 1 ಸ್ಟ್ರಿಂಗ್ ಅಲ್ವಾ. ಇವಾಗ ಸ್ವಲ್ಪ ಹೀಗೆ ಕುಕ್ ಮಾಡ್ತಾಯಿದ್ರೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಜಾಸ್ತಿ ಅಂಟಾಗ್ತಾ ಬರುತ್ತೆ ನೋಡಿ. ಇಲ್ಲಿ ದಪ್ಪ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇಲ್ಲ, ತುಂಬ ಅಂಟಾಗ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ 2 ಸ್ಟ್ರಿಂಗ್ ಬಂದಿರೋದು. ಒಂದೆಳೆ ಬಂದಾಗ ತುಂಬ ತೆಳುವೂ ಇರುತ್ತೆ ಪಾಕ. ಈಗ ನೋಡಿ ಕಾಣಿಸ್ತಾ ಇದೆಯಾ, ಪರ್ಫೆಕ್ಟ್ ಆಗಿದೆ. ಇವಾಗ ಸ್ವಿಚ್ ಆರಿಸ್ಬಿಡೋಣ. ಸ್ವಿಚ್ ಆರಿಸ್ಬಿಟ್ಟು ಇನ್ನೂ ಡಿಲೇ ಮಾಡಬಾರ್ದು. ತಕ್ಷಣ ನಾವು ಈ ಕಡಲೆ ಹಿಟ್ಟು ಹುರ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿಬಿಟ್ಟು ಉರಿ ಸ್ಟವ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಇವಾಗ ಈ ಸ್ಟೆಪ್ಪಲ್ಲೂ ಅಷ್ಟೇ ನಾವು ಎಷ್ಟು ಹೊತ್ತು ಮಿಕ್ಸ್ ಮಾಡಬೇಕು ಅನ್ನೋದು. ಯಾಕಂದರೆ ಇದು ಗಟ್ಟಿ ಆಗೋ ತನಕ ಕಾಯಬಹುದು. ಬಟ್ ಕೆಲವು ಸತಿ ಏನಾಗುತ್ತೆ ಅಂದರೆ ಪಾಕ ತುಂಬ ಜಾಸ್ತಿ ಇದ್ದಾಗ, ನಾವೀಗ ಏರ್ ಪಾಕ ಮಾಡಿದ್ದೀವಿ, ಏರ್ ಪಾಕ ಅಂತೀವಿ ನಾವು, ಇದು 2 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿದು. ಇಷ್ಟು ಪಾಕ ಮಾಡಿದಾಗ ತುಂಬ ಹೊತ್ತಿಟ್ಟರೆ ಏನಾಗುತ್ತೆ ಅಂದರೆ ತುಂಬ ಚ್ಯೂಯಿ ಆಗಿಬಿಡುತ್ತೆ ನಮ್ಮದು ಬರ್ಫಿ. ಸೊ ಹಾಗಾಗಿ ಸ್ವಲ್ಪ ನೀರು ಇರುವಾಗಲೇ ನಾವು ಇದನ್ನು ತೆಕ್ಕೋಬಹುದು ಈ ಕನ್ಸಿಸ್ಟೆನ್ಸಿನಲ್ಲಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟಾದರೆ ಇವಾಗ ಸಾಕು. ನೀರಿದೆಯಲ್ಲ ಅಂತ ವರಿ ಮಾಡಬೇಡಿ, ಇಷ್ಟೇ ಸಾಕು. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ನಾವು ಇದಕ್ಕೆ ಟ್ರೇಗೆ ಹಾಕ್ಕೊಂಬಿಡೋಣ. ನೀವು ತುಪ್ಪ ಹಚ್ಚಿದ ತಟ್ಟೆ ಇದ್ದರೆ ರೆಡಿ ಮಾಡಿಟ್ಕೊಬೇಕು ಮೊದಲೇ. ತಕ್ಷಣ ಅದನ್ನು ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಬಿಡಬೇಕು. ಇವಾಗ ಏನಂದರೆ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನನಗೆ ಇದು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಗಟ್ಟಿ ಆಗೋದಕ್ಕೆ. ಮತ್ತು ಆಲ್ರೆಡಿ ನೋಡಿ, ಅಲ್ಲಿ ಆಲ್ರೆಡಿ ಅದು ಗಟ್ಟಿ ಆಗ್ತಾ ಇದೆ. ಸೊ ಇವಾಗ ನೀವು ಇದಕ್ಕೆ ಡೆಕೋರೇಷನಿಗೆ ನೀವೇನಾದರೂ ಹಾಕೋದಿದ್ರೆ ಆಲ್ಮಂಡ್ಸ್ ಅಥವಾ ಪಿಸ್ತಾ, ಗೋಡಂಬಿ ಏನಾದರೂ ಇದ್ದರೆ ಈಗಲೇ ಹಾಕಿಬಿಡೋದು ಬೆಟರ್. ಮತ್ತು ಯಾಕಂದರೆ ಬೇಗ ಡ್ರೈ ಆಗಿಬಿಡುತ್ತೆ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದಾಗ ನೀವು 2ರಿಂದ 3 ಗಂಟೆ ಹೊತ್ತು ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ಅಲ್ಲಿವರೆಗೆ ಕಟ್ ಮಾಡೋದಿಲ್ಲ ಅದನ್ನು. ಸೊ ಇದು ಆಲ್ರೆಡಿ ಇದು ಸೆಟ್ ಆಗ್ತಾ ಇದೆ ನೋಡಿ. ಇವಾಗ ಒಂದು 15 ನಿಮಿಷ ಆದಮೇಲೆ ಗಟ್ಟಿಯಾಗಿ ಸೆಟ್ ಆಗಿದೆ. ನಾನು ಇದು ಪಾರ್ಚ್ಮೆಂಟ್ ಪೇಪರ್ ಹಾಕ್ಕೊಂಡಿರೋದ್ರಿಂದ ನನಗೆ ಇದು ತೆಗಿಲಿಕ್ಕೆ ತುಂಬ ಈಸಿ ಆಗ್ತಾ ಇದೆ, ಅದಕ್ಕೆ ಹೇಳಿದ್ದು. ಇದ್ದರೆ ನೀವು ಇದನ್ನು ಹಾಕ್ಕೊಳ್ಳಿ, ತುಂಬ ಈಸಿಯಾಗಿ ನಾವು ಕಟ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಅನಿಸಿದ್ರೂ ನಾವು ಮಾಡುವ ಬೇರೆ ಎಲ್ಲ ಬರ್ಫಿಗಳಿಗಿಂತ ಬಹಳ ವಿಭಿನ್ನವಾಗಿರುತ್ತೆ ಮತ್ತು ವಿಶಿಷ್ಟವಾಗಿರುತ್ತೆ ಇದು. ಸೊ ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ನಾನು ಹೇಳ್ದಂಗೆ ಜಾಸ್ತಿ ಕ್ವಾಂಟಿಟಿ ಮಾಡಿ ನೋಡಿ. ಇವಾಗ ನಾನಿಲ್ಲಿ ಒಂದು ಪೀಸ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಸೆಟ್ಟಾಗಿದೆ ಕೂಡ ನೋಡಿ. ಬರ್ಫಿ ತುಂಬ ಚೆನ್ನಾಗಾಗಿದೆ ಇದು. ಸೊ ನೀವು ಈ ಮೆಥಡಲ್ಲಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.